ಬಾಬು ಅಂತ. ಈಗ ನಾನು ಇಷ್ಟೊತ್ತು ಮಾತಾಡಿದ್ದೀನಿ ಒಂದು ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಬಗ್ಗೆ. ಭೀಮನಗರ ಸ್ಟೇಷನ್ ಒಂದು ಕೇಸ್ ಹಾಕಿದ್ರು, ಅದು ದಾಖಲೆಗಳಿಲ್ಲ. ಅವತ್ತು ಬಂದು ಗುಡ್ ಫ್ರೈಡೆ, ನಾವು ಲೀವಲ್ಲಿ ಇದ್ವಿ. ಅದನ್ನು ಪೊಲೀಸರು ನಾವು ಹೇಳಿದ್ವಿ, ಸರ್ ಆ ಲೊಕೇಶನಲ್ಲಿ ಇಲ್ಲ, ಬೇಕಾದ್ರೆ ಲೊಕೇಶನ್ ಚೆಕ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಅದರಿಂದ ಈ BTV ಅವರಿಗೆ ಇವರು ನಾವು ಅಲ್ಲೂ ಏನೂ ಆಗಲಿಲ್ಲ ಅಂತೇಳಿ BTV ಅವ್ರು ಕೊಟ್ಟು ಕಂಟಿನ್ಯೂಸ್ ಒಂದು 10 ದಿನದಿಂದ BTV ಅವ್ರ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ ಇದ್ದಾರೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸಾಕ್ಷಿಗಳಿದ್ರೆ ಕೋರ್ಟ್ಗೆ ಬರಲಿ, ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಏನೋ ಇವಾಗ ಸಾಕ್ಷಿಗಳಿದ್ದಿದ್ರೆ ಅವ್ರು BTV ಬಿಡ್ತಾ ಇದ್ರು, ನಾವು ಮಾತಾಡಿರೋದು ಮತ್ತೆ ನಾವು ಓಡಾಡಿರೋದೆಲ್ಲ ಕೊಡ್ತಿದ್ರು. ಏನು ಸಾಕ್ಷ್ಯ ಪೂರೈಗಳು ಏನಿಲ್ಲ. ಇವರು ಬೇಕಂತ ಕೆಲವು ಕಾಣದ ಕೈಗಳು SC ಕ್ಯಾಸ್ಟ್ ಆಗಿರೋದ್ರಿಂದ ಇವ್ರು ಇಳಿಸ್ಬೇಕು ಅಂತೇಳಿ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಸರ್ ದಯವಿಟ್ಟು ನ್ಯಾಯ ಕೊಡಿಸಿ, ನಮ್ಗೆ ನ್ಯಾಯ ಸಿಗಬೇಕು. ನಾವು ನ್ಯಾಯದ ಮೇಲೆ ತುಂಬ ಅಂದರೆ ಕೋರ್ಟು ಇದ್ರ ಮೇಲೆ ನಮ್ಗೆ ತುಂಬ ಅಭಿಮಾನ ಇದೆ, ಗೌರವ ಇದೆ. ಅದನ್ನ ಕಾಪಾಡ್ಕೋಬೇಕಂತ ನಾವು ಇದುವರೆಗೂ ನಿಮ್ಮ ಹತ್ರ ಬಂದಿದ್ದೀವಿ. ದಯವಿಟ್ಟು ನ್ಯಾಯ ಕೊಡಿಸಿ, ನಮ್ಗೆ ನ್ಯಾಯ ಸಿಗಬೇಕು. ನಿಮ್ಮ ದಲಿತರ ಮುಖಂಡರು ಯಾರಿಗಾದ್ರು ದೊಡ್ಡವ್ರು ಯಾರಿಗಾದ್ರು ಮಾತಾಡಿದ್ರೆ ವಿಷಯ ಅಂತ ತಿಳಿಸಿದ್ರೆ? ಇಲ್ಲ ಸರ್, ನಾವು ಇನ್ನೂ 4 ಗಂಟೆ ಹೋಗ್ಲಿಲ್ಲ ಸರ್. ನಾವು ಹಾಸ್ಪಿಟ್ಲ್ ಹೆಸರು ಕೆಡಿಸ್ಬೇಕು ಅಂತಿಲ್ಲ ಸರ್. ಹಾಸ್ಪಿಟ್ಲ್ ಸುಮಾರು ಜನಗಳಿಗೆ ಅನ್ನ ಕೊಡ್ತಾ ಇದೆ. ಆ ಹಾಸ್ಪಿಟ್ಲ್ ಕೆಟ್ಟ ಹೆಸರು ತರಬಾರ್ದು ಅಂತೇಳಿ ನಾವು ಇದುವರೆಗೂ ಯಾರನ್ನೂ ಮೀಟ್ ಮಾಡಲಿಲ್ಲ ಸರ್. ಮೀಟ್ ಮಾಡೋದು ಬೇಡ, ನಾವು ಅದಕ್ಕೆ ನಾವು ಮಾಧ್ಯಮ ಮಿತ್ರರನ್ನ ಕರ್ತಿದ್ದೀವಿ. ನಾವು ಸರ್ ನಮ್ಗೆ ನ್ಯಾಯ ಕೊಡಿಸಿ ಅಂತೇಳಿ ನಾವು ಮಾಧ್ಯಮ ಮಿತ್ರದ ಬಂದು ನಾವು ಇದುವರೆಗೂ ಯಾವುದೇ ಒಂದು ಸಂಘಟನೆಗಳ ಹತ್ರ ಹೋಗಿಲ್ಲ. ಯಾಕಂದ್ರೆ ಹೋದ್ರೆ ಲಕ್ಷಾಂತರ ಜನ ಆಚೆ ಬರ್ತಾರೆ. ಯಾಕಂದ್ರೆ SC ಕ್ಯಾಸ್ಟ್ ಬಂದು ಶೆಡ್ಯೂಲ್ ಕಾಸ್ಟ್ ಬಂದು ಕೋಟಿಗಟ್ಟಲೆ ಜನ ಇದ್ದಾರೆ, ಎಲ್ಲ ಬೀದಿಗೆ ಬರ್ತಾರೆ. ಯಾಕಂದ್ರೆ SCಗಳು ಬೆಳಿಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿರೋದ್ರಿಂದ ಇವ್ರು ನಮ್ಮ ಹತ್ರ ಷಡ್ಯಂತ್ರ ಮಾಡಿ ಇಳಿಸ್ತಾ ಇದ್ದಾರೆ. ದಯವಿಟ್ಟು ಮನುಷ್ಯರು ಎಲ್ಲ ಮನುಷ್ಯರೇ, ಬೆಳೆಯೋರ್ನ ಮುಂದಕ್ಕೆ ತಳ್ಳಿ ಬೆಳೆಸಿ. ಆದ್ರೆ ಜಾತಿ ನಿಂದನೆ ಮಾಡ್ಕೊಂಡು, ಜಾತಿ ಇದು ಮಾಡ್ಕೊಂಡು SCಗಳು ಅಂತೇಳಿ ಕೆಳಗಡೆ ದಯವಿಟ್ಟು ಹಾಕಬೇಡಿ. ಎಲ್ಲ ಮನುಷ್ಯರೇನೆ. ಅದರಿಂದ ನಿಮ್ಗೆ ಹೇಳೋದೇನಂದ್ರೆ ಮಾಧ್ಯಮ ಮಿತ್ರರಿಗೆ ದಯವಿಟ್ಟು BTV ಅವರು ಸ್ಟಾಪ್ ಆಗ್ಬೇಕು ಸರ್. ನಮ್ಗೆ ಹೆಲ್ಪ್ ಮಾಡಿ ನ್ಯಾಯ ಕೊಡಿಸಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಲ್ಲರಿಗೆ ನಮಸ್ತೆ. ನನ್ನ ಹೆಸರು ನೈಮಾ. ನಾನು ಪೋರ್ಟರ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತೀನಿ. 18 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ. ಇದು 2019ನಲ್ಲಿ ಒಂದು ಪ್ರಾಬ್ಲಮ್ ಆಯಿತು. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಪ್ರಾಬ್ಲಮ್ ಆಗಿದೆ. ಲೇಡೀಸ್ ಬಾಯ್ಸ್ ಎಲ್ಲ ಒಂದೇ ಜಾಗ ಕೆಲಸ ಮಾಡ್ತಾ ಇದ್ದಿದ್ದು ನಾವು. ಒಂದು ಪ್ರಾಬ್ಲಮ್ ಆಯಿತು ನಮಗೆ. ಒಂದು ಸೂಪ್ರೈಸರ್ ಇದ್ದಿದ್ದು, ಆ ಸೂಪ್ರೈಸರ್ ಕಡೆಯಿಂದ ಎರಡು ಲೇಡೀಸು ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಿದ್ದು, ನಮಗೆ ತುಂಬ ಕಷ್ಟ ಕೊಡ್ತಾ ಇದ್ದಿದ್ದು. ನಾವು ಹೋಗಿ ನಮ್ಮ ಯೂನಿಯನ್ ಲೀಡರ್ಗೆ ಮಾತಾಡಿದ್ದು. ಅವ್ರು ಏನು ಹೇಳಿದ್ದು, ಸರಿ ನಮ್ಮದು ರಾಜಗೋಪಾಲ್ ಅಣ್ಣ ಅವ್ರಿಗೆ ಹೇಳಿ ಅಮ್ಮ, ಅವರು ಬರ್ತಾರೆ, ನನ್ನ ಕಡೆಯಿಂದ ಮಾತಾಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಅವ್ರ ಹತ್ರ ಹೋಗಿ ನಾವು ಮಾತಾಡಿದ್ರೆ ಅವ್ರು ಬಂದು ಮಾತಾಡಿದ್ದಾರೆ. ಅವಾಗವರೆಗೂ ಅವ್ರು ಕಂಟ್ರೋಲ್ ರೂಮ್ ಒಳಗಡೆ ಬಂದಿಲ್ಲ. ನಾವು ಕರ್ಕೊಂಡು ಬಂದು ಮಾತಾಡಿದ್ದಾರೆ. ಆ ಕೇಸ್ ಎಲ್ಲ 3 ವರ್ಷ ನಡೆದಿದೆ. ಆ ಕೇಸು 3 ವರ್ಷದಿಂದ ಕೇಸ್ ನಡೆದು ಎಲ್ಲ ಮೇಂಟೆನೆನ್ಸ್ ಅವರು ಎಲ್ಲ ಇದು ಮಾಡಿ ಅವ್ರಿಗೆ ಸಸ್ಪೆನ್ಸ್ ಮಾಡಿದ್ದಾರೆ ಕೆಲಸನಿಂದ. ಅವ್ರದ್ದೇ ತಪ್ಪಿತ್ತು ಎಲ್ಲ ಮಾಡಿ. ನಾವು ಒಂದು 5 ಜನಗೆ ಪ್ರೂಫ್ ಎಲ್ಲ ಏನು ಸಿಕ್ಕಿಲ್ಲ ನಮ್ಮದು. ಅವ್ರದ್ದು ಪ್ರೂಫ್ ಎಲ್ಲ ಸಿಕ್ಕಿದ್ದು, ಅವ್ರಿಗೆ ಕೆಲಸನಿಂದ ತೆಗೆದಿದ್ದಾರೆ. ಆ ಕೇಸು ಕ್ಲೋಸ್ ಆಗೈತು. ಕ್ಲೋಸ್ ಆಗಿ 5 ವರ್ಷ ಆಯಿತು. ಇವಾಗ ತಿರ್ಗಾ ಅವರು ಲೇಡೀಸ್ ಕಡೆಯಿಂದ ತಿರ್ಗಾ ಆ ಕೇಸು ರಿಲೀಸ್ ಮಾಡಿ ಈ ಥರ ನಮಗೆ ಕಷ್ಟ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನಂದರೆ, ಮಣಿಪಾಲ್ ನಮಗೆ ಊಟ ಕೊಡೋದು, ಮಣಿಪಾಲ್ನಲ್ಲಿ ನಮ್ಮ ಮಕ್ಕಳಿಗೆ ಸಾಕೋದು. ನಾವು ಎಲ್ಲಿ ಓಡಾಡಿದ್ರೂ ಮಣಿಪಾಲ್ನಲ್ಲಿ ಈ ಥರ ಕೆಲಸ ಮಾಡ್ತಾರೆ, ಇವರು ತಪ್ಪು ಕೆಲಸ ಮಾಡಿದ್ದಾರೆ ಅಂತ ನಮಗೆ ಜನ ಹೇಳ್ತಾ ಇದ್ದಾರೆ. ನಮಗೆ ಫ್ಯಾಮ್ಲಿ ಇದೆ, ನಮ್ಮ ಮಕ್ಕಳಿದ್ದಾರೆ. ಆ ಮಣಿಪಾಲ್ ಕೆಲಸನಲ್ಲಿನೇ ನಮ್ಮ ಮಕ್ಕಳಿಗೆ ಇಂಜಿನಿಯರು ಎಲ್ಲ ಓದಿಸಿದ್ದೀವಿ. ನಾವು ನಮ್ಮ ಮಕ್ಕಳಿಗೆ ಡಿಗ್ರಿ ಕೊಟ್ಟಿದ್ದೀವಿ ಆ ಮಣಿಪಾಲ್ಗೋಸ್ಕರ ಎಲ್ಲ ನಾವು ದುಡ್ದು. ಈ ಮಣಿಪಾಲ್ ಫೇಮಸ್ ಇದೆ, ಮಣಿಪಾಲ್ ಫೇಮಸ್ ಇದೆ. ನಾವು ಆ ಮಣಿಪಾಲ್ನಲ್ಲಿ ನಾವು ಊಟ ತಿಂತಾ ಇರೋದು ನಾವು ಮಣಿಪಾಲ್ನಿಂದ. ಇಲ್ಲಾಂದ್ರೆ ನಮ್ಗೆ ಯಾರು ನೋಡೋರಿಲ್ಲ ಸರ್. ಮಣಿಪಾಲ್ನಲ್ಲಿ ತುಂಬಾ ಲೇಡೀಸ್ ಇದ್ದಾರೆ, ಯಾರು ಆ ಥರ ತಪ್ಪು ಕೆಲ್ಸಕ್ಕೆ ಹೋಗಲ್ಲ. ಬಟ್ ಎಲ್ಲ ಕಡೆ ಕ್ಯಾಮ್ರಾ ಇದೆ. ಇದು ಮಣಿಪಾಲ್ ಆಚೆ ಆಗಿರೋದು ಕೆಲಸ. ಮಣಿಪಾಲ್ ಹೆಸರು ಏನಕ್ಕೆ ಅವರು ಯೂಸ್ ಮಾಡಬೇಕು? ಮಣಿಪಾಲ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಗೆ ಎಲ್ಲಿ ಹೋಗಿದ್ರೇನು ನಮಗೆ ಮಾನ ಮರ್ಯಾದೆ ಇಲ್ಲ ಥರ ಮಾಡಿದ್ದಾರೆ. ನಮಗೇನು ಅಣ್ಣ ತಮ್ಮ ಎಲ್ಲ ಇದ್ದಾರೆ, ಫ್ಯಾಮ್ಲಿ ಇದ್ದಾರೆ. ಅವರು ರಾಜಗೋಪಾಲ್ ಅಣ್ಣನು, ಅವ್ರು ರವಿ ಅಣ್ಣ. ಆ ರವಿ ಅಣ್ಣ ಏನಕ್ಕೇನು ಬರಲ್ಲ, ಬಟ್ ರಾಜಗೋಪಾಲ್ ಅಣ್ಣ ಹತ್ರ ನಾವು, ಅವರು ನಮ್ಮ ಯೂನಿಯನ್ ಲೀಡರ್ ಅವರು, ಅವ್ರ ಹತ್ರ ನಮ್ಮ ಕಷ್ಟ ಸುಖ ಹೋಗಿ ನಾವು ಅವ್ರ ಹತ್ರ ಮಾತಾಡ್ತೀವಿ. ರವಿ ಅಣ್ಣ ಹತ್ರ ನಾವು ಏನೇ ಹೋಗಿ ಮಾತಾಡಲ್ಲ. ಅವ್ರ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರು ಇರ್ತಾರೆ, ಅವ್ರ ಡಿಪಾರ್ಟ್ನಲ್ಲಿ ಅವರು ಇರ್ತಾರೆ. ನಮ್ಗೆ ಅವ್ರಿಗೆ ಏನಿಲ್ಲ. ನಮ್ಗೆ ಕಷ್ಟ ಇದ್ರೆ ನಾವು ಅಣ್ಣ ಹತ್ರ ಹೋಗಿ ಮಾತಾಡ್ತೀವಿ, ಅಣ್ಣ ಈ ತರ ಪ್ರಾಬ್ಲಮ್ ಇದೆ ಅಂತ. ಅವ್ರು ಏನು ಆ ತರ ತಪ್ಪಿಲ್ಲ. ನಮ್ಗೇನು ಅವಾಗ ಹೋಗೋ ಟೈಮ್ನಲ್ಲಿ ಚಿಕ್ಕ ವಯಸ್ಸೇ ಇದ್ದಿದ್ದು. ನಮ್ಗೆ ಏನು ಅವರು ತಪ್ಪು ಕೆಲಸ ನಾವು ಮಣಿಪಾಲ್ ಒಳಗಡೆ ಅವರು ನಮ್ಮ ಕಡೆ ಮಾಡಿಲ್ಲ ಅಂದ್ರೆ ಇವರು ಲೇಡೀಸ್ ಕಂಪ್ಲೇಂಟ್ ತುಂಬಾ ತಗೊಳ್ತಾರಲ್ಲ. ಲೇಡೀಸ್ ಕಂಪ್ಲೇಂಟ್ ತಗೊಳ್ತಾರಲ್ಲ ಅವರು. ನಾವು ಒಂದು ಲೇಡೀಸ್ ಅಲ್ಲ, ಇವಾಗ ನಾವು ಕಂಪ್ಲೇಂಟ್ ಕೊಡಕ್ ಬಂದಿದೀವಲ್ಲ, ನಮ್ಗೇನು ಒಂದು ನ್ಯಾಯ ಬೇಕು. ಬಟ್ ಮಣಿಪಾಲ್
ಹೆಸರು ಕೆಟ್ಟದು ಮಾಡಬಾರ್ದು. ಯಾಕಂದ್ರೆ ನಾವು ಅನ್ನ ತಿನ್ನೋ ದೇವ್ರದು, ದೇವಸ್ಥಾನ ಅದು. ನನಗೆ ಕನ್ನಡ ಅಷ್ಟು ಬರಲ್ಲ, ನಾನು ಅಷ್ಟು ಮಾತಾಡಿನಿ. ಇದರಲ್ಲಿ ತಪ್ಪಿದ್ರೆ ನೀವೇ ಸಾರಿ ಕೇಳಿ. ನಮಸ್ಕಾರ ಸರ್, ನನ್ನ ಹೆಸರು ಮೇರಿ ಸೆಲ್ವಿ. ನಾನು ರಾಜಗೋಪಾಲನ ಜೊತೆನಲ್ಲಿ ಕೆಲಸ ಮಾಡಿರೋಳು. ನನಗೆ 18 ವರ್ಷ ಇವಾಗ 47 ವರ್ಷ ಆಗ್ತಾ ಇದೆ. ನಾನು ಚಿಕ್ಕ ಮಕ್ಕಳು ನಾನು ಬಿಟ್ಟು ಬಂದು ಕೆಲಸ ಮಾಡಿದ್ದೀನಿ. ನನ್ನ ಜೊತೆಯಲ್ಲಿ ಇದ್ದರು ಅವರು. ನನಗೆ ಕಷ್ಟ ಅಂದರೆ ಏನು ಒಂದು ಯಾರು ನೈಟಲ್ಲಿ ನಿದ್ದೆ ಮಾಡೋಕ್ಕೆ ಎಲ್ಲ ತೊಂದರೆ ಕೊಡ್ತಾ ಇದ್ರು ಪೇಷಂಟ್ ಪಾರ್ಟಿಗಳೆಲ್ಲ. ಆವಾಗ ನನಗೆ ಅವರು ಸಹಾಯವಾಗಿ ನೋಡ್ಕೊಳ್ಳೋ ಅಂಥ ಸೆಕ್ಯೂರಿಟಿ ಇಟ್ಟು ನನ್ನ ಚೆನ್ನಾಗಿ ಆ ಕಷ್ಟದಿಂದ ಕಾಪಾಡಿದ್ದಾರೆ. ನನ್ನ ಕಾಲು ಸರ್ಜರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಕೇಳಿದ್ದಕ್ಕೆ, ನನ್ನ ಸರ್ಜರಿಗೆ ಕಷ್ಟ ಏನೇ ಕಷ್ಟ ಅಂದ್ರೂ ಎಲ್ಲ ಹೆಲ್ಪ್ ಮಾಡೋಕ್ಕೆ ಅವ್ರು ರೆಡಿಯಾಗಿದ್ದಾರೆ. ಅವ್ರನ್ನ ಇದೆಲ್ಲ ನೋಡಿ ತುಂಬ ಹೋಗಿ ಅವ್ರ ಹತ್ರ ಮಾತಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಎಲ್ಲರಿಗೆ ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಅವ್ರ ಹತ್ರ ಹೋಗಿ ಮಾತಾಡ್ತಾರೆ, ಅವ್ರ ಹತ್ರ ಹೋಗಿ ಎಲ್ಲ ಹೆಲ್ಪ್ ಕೇಳ್ತಾರೆ ಅಂದ್ಬಿಟ್ಟು ಅವ್ರನ್ನ ತೆಗಿಬೇಕು ಅಂದ್ಬಿಟ್ಟು ಎಲ್ಲ ಸೂಕ್ಷ್ಮ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ. ನಾನು ಕೆಲಸ ಮಾಡೋದು 2001 ನಾನು ಜಾಯ್ನ್ ಆಗಿದ್ದು. ನನ್ನ ಮದುವೆಗೆ ಮುಂಚೆ ನಾನು ಜಾಯ್ನ್ ಆಗಿದ್ದು, ನನ್ನ ಮದುವೆ ಆಗಿದ್ದು ಅಲ್ಲೇ. ನನಗಿಬ್ಬರು ಮಕ್ಕಳು, ನನ್ನ ಮದುವೆಗೂ ಅಣ್ಣ ಬಂದಿದ್ರು. ಆ ಥರ ಕೆಟ್ಟವರಾಗಿದ್ದರೆ ನಮ್ಮ ಹತ್ರ ಎಲ್ಲ ನಡ್ಕೋಬೋದಾಗಿತ್ತು. ನಮ್ಮದು ಒಂದು ಕಷ್ಟ ಅಂದರೆ ನಾವು ಒಂದು ಫೋನ್ ಮಾಡಿದ್ರೆ 10 ಗಂಟೆ ರಾತ್ರಿಯಲ್ಲಾದರೂ ನಮಗೆ ಹೆಲ್ಪ್ ಮಾಡ್ತಾರೆ. ಬಟ್ ಈಗ ಬಂದುಬಿಟ್ಟು ಯೂಟ್ಯೂಬ್ ಇದೆಲ್ಲ ಮಾಡಿ ನ್ಯೂಸ್ ಎಲ್ಲ ಹಾಕಿ ನಮ್ಮ ಹೆಸರು, ಆ ಹೆಣ್ಣನ ಹೆಸರೆಲ್ಲ ಕೆಡಿಸ್ತಾ ಇದ್ದಾರೆ. ಬಟ್ ಆ ಹೆಣ್ಣನ ಯೂನಿಯನಿಂದಲೇ ತೆಗಿಬೇಕಂತಲೇ ಮೇನ್ ಕಾರಣ. ಅದೆಲ್ಲ ಸುಳ್ಳು ಅವ್ರು ಹೇಳೋದು. ಆ ಹೆಣ್ಣನ ಯೂನಿಯನಿಂದ ತೆಗಿಬೇಕು ಅಂತ. ಬಟ್ ಆ ಹೆಣ್ಣ ಯೂನಿಯನಿಂದ ತೆಗಿಬಾರ್ದು. ಆ ಹೆಣ್ಣನಿಗೆ ನ್ಯಾಯ ಬೇಕು. ನಾವು ನ್ಯಾಯಕ್ಕೋಸ್ಕರನೇ ಹೋರಾಡ್ತೀವಿ.